ಮಧ್ಯದಲ್ಲಿ ವಿರಾಮ. ವಿರಾಮ ಇದ್ದಾಗ ಸಜ್ಜನರ ಜೊತೆಗೆ ಚಿಂತನ. ಹಾಳು ಹರಟೆ ಹೊಡೆಯದೆ, ಆಟ ಪಾಠಗಳಲ್ಲಿ ಕಾಲ ಕಳೆಯದೆ ಆ ಸಂದರ್ಭದಲ್ಲಿ ಇಂತಹ ಜ್ಞಾನಿಗಳ ಜೊತೆಗೆ ಚಿಂತನವನ್ನು ಮಾಡಿ ತೋರಿಸ್ತಾ ಇದ್ದನಂತೆ ಶ್ರೀರಾಮಚಂದ್ರ. ಶೀಲವೃದ್ಧೈ. ನಾಳೆಯೇ ಇದೆ ಏಕಾದಶಿಯ ಉಪವಾಸ. ಎಲ್ಲರೂ ಸಂಕಲ್ಪವನ್ನು ಮಾಡಿ. ಬಹಳಷ್ಟು ಜನ ಮಾಡುವವರೇ ಇದ್ದೀರಿ ಎನ್ನುವ ಪೂರ್ಣ ವಿಶ್ವಾಸ ನನಗಿದೆ. ಈ ಚಪ್ಪಾಳಿ ಯಾರಿಗಾಗಿ ಯಾರು ಹೊಡೆದರು ಅಂತ ಗೊತ್ತಾಗ್ತಾ ಇಲ್ಲ. ಅಂತೂ ನಮ್ಮೂರಲ್ಲಿ ಬಹಳ ಜನ ಇದ್ದಾರೆ ಅಂತ ಸಂತೋಷವಾಗಿ ಹೊಡೆದದ್ದ. ನಾವೇ ಮಾಡ್ತಾ ಇದ್ದೀವಿ, ನಮ್ಮ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೊಡೆದದ್ದ. ಎರಡನೇದಾದ್ರೆ ಬಹಳ ಸಂತೋಷ ಅಂತ ಅನಿಸ್ತದೆ. ಏಕಾದಶಿಯ ಉಪವಾಸವನ್ನು ಪ್ರತಿಯೊಬ್ಬರೂ ಮಾಡಬೇಕು. ಮಾಡಿದ ಸಕಲ ಪಾಪಗಳಿಗೆ ಪ್ರಾಯಶ್ಚಿತ್ತ, ಸುಲಭವಾದ ಪ್ರಾಯಶ್ಚಿತ್ತ. ಮನುಷ್ಯನಿಗೆ ನಾನಾ ತರಹದ ಕಷ್ಟಗಳಿವೆ. ಕಾರ್ಯಗಳಲ್ಲಿ ಯಶಸ್ಸಿಲ್ಲ, ಹಣದ ಕೊರತೆ ಇದೆ, ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಮಾನಸಿಕವಾದಂತಹ ಸಮಸ್ಯೆ, ಭಯ, ಬೇಚೈನು, ಅಂತಃಕಲಹ, ವಿಚ್ಛೇದನೆಗಳು, ವಿವಿಧ ಸಮಸ್ಯೆಗಳಿವೆ. ಸಮಸ್ಯೆಗಳು ವಿವಿಧ. ಎಲ್ಲದಕ್ಕೂ ಮೂಲ ಪಾಪವೇ. ಪಾಪಗಳು ವಿವಿಧ ಪಾಪಗಳು, ಆದರೆ ಪಾಪಗಳೇ. ನಾನಾ ರೀತಿಯ ಪಾಪಗಳಿವೆ. ನಾನಾ ತರಹದ ಪಾಪಗಳಿಗೆ ನಾನಾ ತರಹದ ಪ್ರತಿಫಲ. ಆದರೆ ಪಾಪಗಳಿಲ್ಲದೆ ಕಷ್ಟಗಳಿಲ್ಲ, ಪಾಪಗಳಿಲ್ಲದೆ ರೋಗಗಳಿಲ್ಲ, ಪಾಪಗಳಿಲ್ಲದೆ ವಿಘ್ನಗಳಿಲ್ಲ. ಎಲ್ಲ ತರಹದ ದುಃಖಗಳಿಗೆ, ಸಮಸ್ಯೆಗಳಿಗೆ, ವಿಘ್ನಗಳಿಗೆ, ಅಡ್ಡಿ ಆತಂಕಗಳಿಗೆ ಮೂಲವಾದಂತಹ ಪಾಪಗಳನ್ನು ಕುಳಿತರೆ ನಿಂತರೆ ಮಾನವ ಮಾಡುತ್ತಾನೆ.